ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೊಸ ಟೆನ್ಷನ್ ಶುರುವಾಗಿದೆ ವೀಕ್ಷಕರೇ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ 25ಕ್ಕೂ ಹೆಚ್ಚು ಶಾಸಕರು ಬಂಡಾಯದ ಬಾವುಟವನ್ನು ಹಾರಿಸುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ಕಟ್ಟಾಳುಗಳು, ಕಾಂಗ್ರೆಸ್ನ ಮೇನ್ ಪಿಲ್ಲರ್ಸ್ ಅಂತ ನಾವೇನು ಕರಿತೀವಿ ಅವರೇ ಇವತ್ತು ಕೊತ ಅಂತ ಕುದಿತಾ ಇದ್ದಾರೆ. ಅದರಲ್ಲಿ ಹಿರಿಯ ನಾಯಕರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರು, ಎಂ ಕೃಷ್ಣಪ್ಪ ಅವರು, ದಿನೇಶ್ ಗುಂಡೂರಾವ್, ಎನ್.ವೈ. ಗೋಪಾಲಕೃಷ್ಣ, ಟಿ.ಬಿ. ಜಯಚಂದ್ರ, ಹೀಗೆ ಸಾಲು ಸಾಲು ಸೀನಿಯರ್ ಲೀಡರ್ಸ್ ಬಂಡಾಯದ ಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಹಿರಿಯರ ಅಸಮಾಧಾನ ಏನಿದೆಯಲ್ಲ, ಇದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತಾ ಅನ್ನುವ ದೊಡ್ಡ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಈ ಅಸಮಾಧಾನಿತರನ್ನ ಸಮಾಧಾನ ಯಾವ ರೀತಿಯಾಗಿ ಮಾಡ್ತಾರೆ, ಅವರ ಕೋಪವನ್ನು ಯಾವ ರೀತಿಯಾಗಿ ತಣ್ಣಗಾಗಿಸ್ತಾರೆ, ಅವರ ಒಂದು ಬೇಗುದಿಯನ್ನು ಯಾವ ರೀತಿಯಾಗಿ ತಣಿಸ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇರತಕ್ಕಂಥ ಅತಿ ದೊಡ್ಡ ಟಾಸ್ಕ್. ಡಿ ಕೆ ಶಿವಕುಮಾರ್ ಅವರೇನೋ ಹೇಳಿಬಿಟ್ರು, ರಾಜೀನಾಮೆ ಕೊಡೋರು ಕೊಟ್ಕೊಂಡ್ಲಿ, ನಾನು ಅದನ್ನು ಒಂದು ನಿಮಿಷವೂ ಲೇಟ್ ಮಾಡಲ್ಲ, ಅಂಗೀಕಾರ ಮಾಡ್ತೀನಿ ಅಂತ. ಸಮಾಧಾನ ಮಾಡೋದನ್ನು ಮಾಡ್ತೀನಿ, ಒಂದು ವೇಳೆ ಕೇಳದೆ ಹೋದರೆ ಏನು ಮಾಡೋಕ್ಕಾಗಲ್ಲ, ಕೊಡಲಿ ರಾಜೀನಾಮೆ, ರೆಸಿಗ್ನೇಷನ್ ಕೊಡಲಿ, ನಾನು ಅದನ್ನು ಅಂಗೀಕಾರ ಮಾಡ್ತೀನಿ ಅಂತ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ 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 ಸ್ಟ್ರಾಂಗ್ ಆಗಿ ನಿಂತಿದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆ ಒಂದು ಧೈರ್ಯದಿಂದಲೇ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಅಥವಾ ಕಾಂಗ್ರೆಸ್ನ ಮೂಲ ನಾಯಕರು, ಮೂಲ ಕಾಂಗ್ರೆಸ್ಸಿಗರು ಅಂತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಇವರು ಇವತ್ತು ನಿನ್ನೆ ನಡೆದಂಥ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ.